ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಬೇಸಿಗೆ ಶುರುವಾಗಿರೋದ್ರಿಂದ ನಮಗೆ ಬೇಗ ಸುಸ್ತಾಗ್ಬಿಡುತ್ತೆ. ಸ್ವಲ್ಪ ಕೆಲಸ ಮಾಡಿದ್ರೂ ಬೇಗ ಸುಸ್ತಾಗ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಡೈಲಿ ಮನೆಯಲ್ಲೇ ಇರೋ ಅಂಥ ಪದಾರ್ಥ ಉಪಯೋಗಿಸ್ಕೊಂಡು ನಮಗೆ ಯಾವುದು ತಂಪು ಕೊಡುತ್ತೆ ನಮಗೆ ಆರೋಗ್ಯಕ್ಕೆ, ಆ ಥರ ತಂಪಾದ ಪದಾರ್ಥಗಳನ್ನ ಅಡುಗೆ ಮಾಡ್ಕೊಬೇಕು. ಮತ್ತು ಈ ಗಂಜಿ ಆ ಥರದ್ದೆಲ್ಲ ನಾವು ಸ್ವಲ್ಪ ಮಾಡಿಕೊಂಡು ಕುಡಿದ್ರೆ ತಂಪಾಗಿರುತ್ತೆ. ದಿನ ಎಲ್ಲ ಸ್ವಲ್ಪ ಹೊಟ್ಟೆ ತಂಪಾಗಿದ್ರೆ ಎನರ್ಜಿನೂ ಇರುತ್ತೆ. ಹಾಗಾಗಿ ನಾನಿವತ್ತು ರಾಗಿ ಅಂಬಲಿ ಮಾಡ್ತಾಯಿದ್ದೀನಿ. ರಾಗಿ ಅಂಬಲಿನ ರಾತ್ರಿ ಹೊತ್ತೇ ಮಾಡಿಡಬೇಕು. ನೋಡಿರಿ, ನಾನು 2 ಗ್ಲಾಸ್ ನೀರಿಗೆ ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು 3 ಸ್ಪೂನು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ರಾಗಿ ಹಿಟ್ಟು ಹಾಕ್ಕೊಂಡು ತಣ್ಣೀರಿಗೆ ಫಸ್ಟೇನೆ ನಾವು ಕೆಳಗಡೆನೇ ಇಟ್ಕೊಂಡು ಸ್ಟವ್ ಹತ್ತಿಸ್ಬಾರ್ದು. ಚೆನ್ನಾಗಿ ಇದನ್ನು ಕಲಿಸ್ಕೊಬೇಕು. ಯಾಕಂದರೆ ಗಂಟಾಗಲ್ಲ. ನಾವು ಸ್ಟವ್ ಮೇಲೆ ಇಟ್ಬಿಟ್ಟು ಗಂಜಿ ಮಾಡೋಕ್ಕೋದ್ರೆ ಬೇಗ ಗಂಟಾಗ್ಬಿಡುತ್ತೆ. ನೋಡಿ, ಈ ಥರ ಕೆಳಗಡೆನೇ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಸ್ಟವ್ ಹತ್ತಿಸ್ಕೊಬೇಕು. ಸ್ಟವ್ ಹತ್ತಿಸ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಒಂದು 10 ನಿಮಿಷ ನಾವು ಕೈ ಬಿಡದೀರ ಆಡಿಸ್ತಾ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಈ ಥರ ಆಡಿಸ್ತಾನೇ ಇದ್ದರೆ ನೋಡಿರಿ, ಈ ಥರ ಚೆನ್ನಾಗಿ ಬೇಯುತ್ತೆ. ರಾಗಿ ಹಿಟ್ಟು ಬೇಯುತ್ತೆ. ಇಷ್ಟು ಈ ಥರ ಬೆಂದರೆ ಸಾಕು. ಮತ್ತು ಇಷ್ಟು ನೀರಾಗಿದ್ದರೆ ಸಾಕು. ಇದನ್ನು ನಾವು ರಾತ್ರಿ ಮಾಡಿ ಮುಚ್ಚಿಟ್ಬಿಡಬೇಕು. ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ತುಂಬ ತಣ್ಣಗೆ ಚೆನ್ನಾಗಾಗುತ್ತೆ. ನಾವು ರಾಗಿ ಗಂಜಿನ ಬೆಳಗ್ಗೆ ಆವಾಗಲೇ ಮಾಡಿ ಆವಾಗಲೇ ಕುಡಿಬಾರ್ದು. ಅದು ಹೆಲ್ತಿಗೆ ತಂಪು ಕೊಡೋದಿಲ್ಲ, ಆರೋಗ್ಯಕ್ಕೂ ಏನಷ್ಟು ಬೆನಿಫಿಟ್ ಸಿಗೋದಿಲ್ಲ. ಹಾಗಾಗಿ ರಾತ್ರಿ ಮಾಡಿ ಈ ಥರ ಮುಚ್ಚಿಟ್ಬಿಟ್ರೆ ಒಂದು 8 ಅವರ್ ಆಗುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ 8 ಅವರ್ ಈ ಥರ ಚೆನ್ನಾಗಿ ನೆನೆಯುತ್ತೆ. ಇದನ್ನು ನಮ್ಮ ಮಡಿಕೆಯಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಮಡಿಕೆ ಉಪಯೋಗಿಸಲ್ಲ. ಹಾಗಾಗಿ ನೋಡಿ, ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಕೊಂಡು ನಾವು ಇದಕ್ಕೆ ಮಜ್ಜಿಗೆನ ಹಾಕ್ಕೋಬೇಕು. ಮೊಸರು ಹಾಕ್ಕೋಬಾರ್ದು, ಮಜ್ಜಿಗೆ ಹಾಕ್ಕೋಬೇಕು. ಈರುಳ್ಳಿ ಇಷ್ಟ ಇರೋರು ಈರುಳ್ಳಿ ಹಾಕ್ಕೋಬೋದು. ಒಬ್ಬೊಬ್ಬರಿಗೆ ಈರುಳ್ಳಿ ಇಷ್ಟ ಆಗಲ್ಲ, ಅವರು ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮಜ್ಜಿಗೆನ ಚೆನ್ನಾಗಿ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. 1 ಗ್ಲಾಸು ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ ಚೆನ್ನಾಗಿ ಹಾಕ್ಕೋಬೋದು. ಧಾರಾಳವಾಗಿ ಮಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇದು 1 ಗ್ಲಾಸ್ ಕುಡಿದ್ರೆ ದಿನ ಎಲ್ಲ ನಮಗೆ ಹೊಟ್ಟೆ ತಂಪಾಗಿರುತ್ತೆ, ಎನರ್ಜಿ ಆಗಿರುತ್ತೆ. ಟಿಫನ್ನೇ ಬೇಡ ನಮಗೆ ಈ ರಾಗಿ ಅಂಬಲಿ ಕುಡಿಯೋದ್ರಿಂದ. ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವೀಗ ಬೇಸಿಗೆ ಕಾಲದಲ್ಲಿ ನೋಡ್ಬೋದು, ಎಲ್ಲ ಕಡೆ ರೋಡ್ ಸೈಡಲ್ಲಿ ಮಡಿಕೆಯಲ್ಲಿ ಮಾಡ್ಕೊಂಡು ಇಟ್ಕೊಂಡು ಮಾರ್ತಾ ಇರ್ತಾರೆ. ಎಲ್ಲರೂ ಹೋಗೋರು ಬರೋರೆಲ್ಲ ಇಷ್ಟಪಟ್ಟು ಕುಡಿತಾರೆ. ಅಂಬಲಿ ಅಂದರೆ ಅಷ್ಟೇ ಅಮೃತ ಥರ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮನೇಲಿ ಇವತ್ತು ಅವರೆಕಾಳು ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಕೆಲಸ ಜಾಸ್ತಿ. ಹಾಗಾಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಪೂಜೆ ಎಲ್ಲ ನಡೀತಾ ಇದೆ. ಕೆಲ್ಸಕ್ಕೆ ಹೋಗೋಷ್ಟರಲ್ಲೆಲ್ಲ ಬೇಗ ಬೇಗ ಮಾಡಬೇಕು. ರೈಸ್ ಬಾತ್ ಆದರೆ ಬೇಗ ಆಗಿಬಿಡುತ್ತೆ. ಒಂದೇ ಸರಿ ಕುಕ್ಕರ್ಗೆ ಹಾಕಿ ಇಟ್ಬಿಡ್ಬೋದು. ಬೇರೆ ಚಪಾತಿ, ಬೇರೆ ಟಿಫನ್ನೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಲೇಟು. ಹಾಗಾಗಿ ನಾನು ಅವರೆಕಾಳಿತ್ತು ಅಂದ್ಬಿಟ್ಟು ಅವರೆಕಾಳು ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟಿಫನ್ನೆಲ್ಲ ಆಗಿದೆ, ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಮುಗಿಸ್ಕೊಂಡು ನಾನು ನನ್ನ ಕೆಲಸಕ್ಕೆ ಹೊರಡಬೇಕಾಗಿದೆ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ.